ಇವಾಗ ಚಿನ್ನದ ಪೇರೆಂಟ್ಸ್ಗೆ ಅಂತ ಬಂದ್ಬಿಟ್ಟು ಇದ್ದೀವಿ. ಬಿಡಲ್ಲ ಆಯ್ತಾ, ಇನ್ಫ್ಲುಯೆನ್ಸ್ ಮೇಲೆ ಬಂದ್ಬಿಟ್ಟಿದ್ದೀವಿ. ನನ್ನ ಹೆಸರು ಹೇಳಿ ಅನನ್ಯ ಅಂತ ಬಿಡಿಸ್ಕೊಡ್ತೀನಿ ನಾನು. ನಮ್ಮ ಪಾಪನ ಫುಲ್ಲು ಗರ್ಭಗುಡಿ ಒಳಗಡೆನೆ ಕರ್ಕೊಂಡೋಗಿ ಅವನಿಗೆ ತೀರ್ಥ ಹಾಕಿ ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಆರಾಮಾಗಿದ್ದೀನಿ. ಆ್ಯಂಡ್ ಇವತ್ತು ಸಂಡೇ, ಸೊ ಮಹದೇಶ್ವರ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ದೀವಿ. ತುಂಬ ದಿನದಿಂದ ಅಂದರೆ ಒಂದು 6 months ಬ್ಯಾಕೆ ನಾನು ಪ್ಲ್ಯಾನ್ ಮಾಡಿದ್ದು ಹೋಗ್ಬೇಕಂತ ಅಂದ್ಕೊಂಡು. ಸೊ ಯಾವ ಟೈಮ್ಗೆ ಏನಾಗಬೇಕು ಅದು ಹಾಗೆ ಆಗುತ್ತೆ ಅನ್ನೋದು ನಿಜ. ಸೊ ಅವಾಗಿಂದ ಹೋಗ್ಬೇಕಂತ ಅಂದ್ಕೊಂಡು ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಸೊ ಅದಕ್ಕೆ ಇವಾಗ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲ ಫುಲ್ಲು ರೆಡಿ ಮಾಡ್ಕೊಂಡಿದ್ದೀವಿ. ಇವತ್ತು ಹೋಗಬೇಕು. ಇವತ್ತು ಸಂಡೇ, ಸೊ ಈವ್ನಿಂಗ್ ಅಷ್ಟರಲ್ಲಿ ಅಲ್ಲಿ ಹೋಗಿ ಅದಾದಮೇಲೆ ರೂಮ್ ಕೂಡ ಮೊದಲೇ ಬುಕ್ ಮಾಡಿ ಆಗಿದೆ. ಅಲ್ಲಿ ಹೋಗಿ ಇವತ್ತು ಅಲ್ಲೇ ಸ್ಟೇ ಆಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂದ್ಸಲಿ ದರ್ಶನ ಮಾಡಿಕೊಂಡು ಆಮೇಲೆ ಹೊರಡಬೇಕು. ಸೊ ಮತ್ತು ಅಲ್ಲಿ ಯಾವ ರೀತಿ ಬುಕ್ ಎಲ್ಲ ಯಾವುದ್ರಲ್ಲಿ ನಾನು ಸ್ಟೇನ ಬುಕ್ ಮಾಡ್ಕೊಂಡಿದ್ದೀನಿ ಅಂತೆಲ್ಲ ಮುಂದೆ ಹೋಗ್ತಾ ಹೇಳ್ತೀನಿ ನಿಮಗೂ. ಸೊ ನಿಮಗೂ ಎಲ್ಪ್ ಆಗುತ್ತೆ. ಆ್ಯಂಡ್ ಫಸ್ಟೇ ನೀವು ಅಲ್ಲಿ ಹೋಗಿ ಸ್ಟೇ ಆಗ್ತೀನಿ ಅಂತ ಅಂದರೆ ಒಂದು 15 days ಬ್ಯಾಕೆ ಮಹದೇಶ್ವರ ಬೆಟ್ಟದಲ್ಲಿ ಇರುತ್ತಲ್ಲ, ಆ ಸ್ಟೇಲೇ ಅಲ್ಲೇ ಬುಕ್ ಮಾಡ್ಕೊಳ್ಳಿ. ಸೊ ಸ್ಟೇ ಕೂಡ ಆರಾಮಾಗಿ ಸಿಗುತ್ತೆ. ಲಾಸ್ಟ್ ಮೂಮೆಂಟ್ಸಲ್ಲಿ ಅದು ಎಲ್ಲ ಆಲ್ರೆಡಿ ಬುಕ್ ಆಗಿಬಿಟ್ಟಿರುತ್ತೆ. ಸೊ ನಾವು ಒಂದು 1 week ಅಂತಲೇ ಬುಕ್ ಮಾಡಿದ್ದೀವಿ. ಲಾಸ್ಟ್ ವೀಕಲ್ಲೇ ಬುಕ್ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಇವಾಗ ರೆಡಿ ಆಗಬೇಕು. ಪ್ರಮೋದವ್ರು ಕೂಡ ಇವಾಗ ಬ್ಯಾಂಗ್ಳೂರಿಂದ ಬರ್ತಾ ಇದ್ದಾರೆ. ಅವ್ರು ಬಂದಾದಮೇಲೆ ರೆಡಿಯಾಗಿ ಹೋಗಬೇಕು. ಆ್ಯಂಡ್ ಈ ಮೈಕ್ನ ನಾನು ಸ್ಟಾರ್ಟಿಂಗಲ್ಲಿ ಅಂದರೆ ತಗೊಂಡಾಗ ಮಾತ್ರ ಯೂಸ್ ಮಾಡ್ತಿದ್ದೆ, ಮತ್ತು ಇದನ್ನು ಹಂಗೆ ಇಟ್ಬಿಟ್ಟಿದ್ದೆ. ಸೊ ಇವಾಗ ಮೈಕಲ್ಲಿ ಯೂಸ್ ಮಾಡಿ ಮಾತಾಡೋಣ ಅಂತ ಮಾತಾಡ್ತಾ ಇದ್ದೀನಿ. ಆವಾಗ ಎಷ್ಟೋ ದಿನ ಆಗಿತ್ತು ಇದನ್ನು ಓಪನ್ ಮಾಡಿ. ಸೊ ಇವಾಗಾದರೂ ಯೂಸ್ ಆಗಲಿ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದ್ದೀನಿ. ಸೊ ಇವಾಗ ಪಾಪು ಮಲಗಿದ್ದಾನೆ. ಅವನು ಎದ್ದೇಳಷ್ಟರಲ್ಲಿ ನಾನು ರೆಡಿಯಾಗಿ ಅದಾದಮೇಲೆ ಅವನು ಎದ್ದೇಳಿಸ್ಕೊಂಡು ತಿನ್ನಿಸ್ಕೊಂಡು ಕರ್ಕೊಂಡು ಹೋಗಬೇಕು. ನೋಡೋಣ ಇವತ್ತಿನ ಡೇ ಎಲ್ಲ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಫುಲ್ಲು ವಿಡಿಯೋನ ನೋಡಿ. ಹಾಗೆ ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ ಅಂತ ಹೇಳ್ತಾ ಇವಾಗ ರೆಡಿಯಾಗಿ ಸಿಗ್ತೀನಿ. ಓಕೆ, ಸೊ ಇವಾಗ ಜಸ್ಟ್ ರೆಡಿ ಆಯಿತು, ಎಲ್ಲ ಪ್ಯಾಕ್ ಕೂಡ ಆಯಿತು. ಪ್ಯಾಕ್ ಮಾಡಿ ಲಗೇಜ್ ಎಲ್ಲ ಕಾರ್ಗೂ ತುಂಬ ಇತ್ತು. ಇವಾಗ ಟೈಮ್ ಆಗಿಬಿಟ್ಟಿದೆ, ಆಲ್ರೆಡಿ 1 o'clock ಆಗಿಬಿಟ್ಟಿದೆ. ಸೊ ಇವಾಗ ಹೊರಡ್ತಾ ಇದ್ದೀವಿ. ಸೊ ಹೋಗ್ತಾ ಹೇಳ್ತೀನಿ ಬನ್ನಿ. ಸೊ ಕಮ್ ಲೆಟ್ಸ್ ಗೋ. ಪಾಪ ಇಲ್ಲ ನೋಡು, ಕಾರ್ ಓಡಿಸ್ತಾ ಇದೆಯಾ? ಕಾರ್ ಓಡಿಸ್ತಾ ಇದೆಯೇನೋ? ಇವಾಗ ನಾವು ನಮ್ಮ ಅಣ್ಣವ್ರಿಗೆ ವೇಟ್ ಮಾಡ್ತಾ ಇದ್ದೀವಿ ವೈಭವ ಪ್ಯಾಲೇಸ್ ಹತ್ರ, ಹೋಟೆಲ್ ಹತ್ರ. ಇದು ನಮ್ಮ ಮ್ಯಾಮ್ ಅವ್ರದ್ದು ಕಂಡ್ರಿ, ಅವರು ವ್ಲಾಗ್ಸ್ ನೋಡ್ತಾರೆ. ಇವಾಗ ನಮ್ಮ ಅಣ್ಣನ ಕರ್ಕೊಂಡು ಹೋಗೋಕ್ಕೆ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀವಿ. ಅವನು ರೆಡಿ ಆಗೋಕ್ಕೆ ಅಂತ ಹೋಗಿದ್ದಾನಂತೆ, ಇನ್ನು ಬಂದಿಲ್ಲ. ಅವ್ರ ಫ್ರೆಂಡ್ಸ್ ಹೇಳಿದ್ರು. ತಾಳ್ಬೆಟ್ಟಕ್ಕೆ ರೀಚ್ ಆದ್ವಿ. ಇದೇ ತಾಳ್ಬೆಟ್ಟ ಅಂದರೆ. ಇವಾಗ ತುಪ್ಪ ಹಾಕ್ಬಿಟ್ಟು ಹೋಗ್ಬೇಕು. ಪಾಪ ಒಂದೇ ಒಂದು ಬಟ್ಟೆ ಕೊಡಿ, ಕಾಯಿ ತಿಂತವ್ರೆ. ಅಲ್ಲಿ ಇದು ಇದೆ ಕೊಡಿ, ಅದೇ ಬಿಡಿಸಿರೋದು ಸಾಕು. ಇವಾಗ ನಾವು ತಾಳ್ಬೆಟ್ಟದಲ್ಲಿ ಸ್ನ್ಯಾಕ್ಸ್ ತಿಂತಾ ಇದ್ದೀವಿ. ಪಾಪನೂ ತಿಂತವನೆ. ಹಾಯ್ ನೋಡಿಲಿ, ಇಲ್ಲಿ ಬನ್ನಿ. ಅವನು ಏನೋ ತಿಂತಾರಲ್ಲ ಅಂತ ನೋಡ್ತಾನೆ. ಅವನು ಕಾಯಿ ತಿಂತಾರೆ, ತಿನ್ಕೊಂಡು ಹೋಗ್ಬೇಕು. ಇವಾಗ ಫೋಟೋನ
ಆಯಿತು, ಸ್ನ್ಯಾಕ್ಸ್ ಆಯಿತು. ಇವಾಗ ಹೋಗಿ ನಾವು ಬೆಟ್ಟಕ್ಕೆ ಹೋಗ್ಬೇಕು ಇವಾಗ. ಅಷ್ಟೇ, ಇವಾಗ ಹೋಗ್ಬೇಕು ಅಷ್ಟೇ. ಬಟ್ಟಿಕ್ಕಿದ್ದಾರೆ 3 ಅಷ್ಟೇ. ಬನ್ರಿ. ಸೊ ನಾನಿವಾಗ ಜಸ್ಟು ರೂಮ್ಗೆ ಚೆಕ್ಕಿನ್ ಆದೆ. ಇವಾಗ ಸ್ಯಾರಿ ಹಾಕ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸ್ಯಾರಿ ಹಾಕ್ಕೊಂಡು ಹೋಗಬೇಕು. ಅವರು ಮುಡಿ ತಗ್ಸೋಕ್ಕೆ ಅಂತ ಅಂದ್ಬಿಟ್ಟು ಪಾಪು, ಅಮ್ಮ ಮತ್ತು ಅವರು ಹೋಗಿದ್ದಾರೆ. ಇವಾಗ ನಾನು ಸ್ಯಾರಿ ಹಾಕ್ಕೊಂಡು ಹೋಗಬೇಕು. ರೂಮ್ ಕೂಡ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಸಿಂಪಲಾಗಿದೆ. ಅಂದರೆ 3 ಬೆಡ್ ಇದೆ ಆ್ಯಂಡ್ 1 ಮಿರರ್ ಇದೆ. ನೆಕ್ಸ್ಟು ಇಲ್ಲಿ ಆಚೆಗಡೆ ವ್ಯೂ. ಸೊ ಇದಿಷ್ಟಿದೆ. ಇವಾಗ ರೆಡಿಯಾಗಿ ಹೋಗಬೇಕು. ರೆಡಿಯಾಗಿ ಸಿಗ್ತೀನಿ ಅಷ್ಟೇ. ಫೈನಲಿ ಸ್ಯಾರಿ ಹಾಕ್ಕೊಂಡೆ. ಸುಮ್ಮನೆ 2 ನಿಮಿಷಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ಈ ಥರ ಪಿನ್ನೇನು ಮಾಡ್ಕೊಂಡಿಲ್ಲ, ಸಿಂಗಲ್ ಪಿನ್ ಮಾಡ್ಕೊಂಡಿದ್ದೀನಿ. ಇವಾಗ ದೇವಸ್ಥಾನದ ಹತ್ರ ಹೊರಡಬೇಕು. 6 o'clockಗೆ ನಾವು ತೇರು ಕೂಡ ಎಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಅದು 6 o'clockಗೆ ಟಿಕೆಟ್ ಕೊಡೋದು ಕ್ಲೋಸ್ ಅಂತೆ. ಸೊ ಇವಾಗ ರೆಡಿಯಾಗಿದ್ದೀನಿ, ಹೋಗಬೇಕು. ಹೋಗಿ ನೆಕ್ಸ್ಟ್ ಎಲ್ಲ ಏನೇನು ಮಾಡ್ತೀನಿ ಅಂದರೆ ಹೇಳ್ತೀನಿ. ಸೊ ಹಾಗೆ ರೂಮ್ದು ಬುಕ್ ಯಾವ ರೀತಿ ಮಾಡಿಕೊಂಡೆ ಅಂತಲೂ ತಿಳಿಸ್ಕೊಡ್ತೀನಿ. ಇವಾಗ ಬನ್ನಿ ಹೋಗೋಣ ಅಷ್ಟೇ. ಸೊ ನಾವು ಬುಕ್ ಮಾಡಿದಂಥ ರೂಮು ಸೂರ್ಯದರ್ಶಿನಿ ಅನ್ನೋ ರೂಮ್ಸು ಬುಕ್ ಮಾಡಿರೋದು. ಇದು ಜಸ್ಟ್ 1 ರೂಮ್ಗೆ 400 rupees ಆಗುತ್ತೆ. ನಾವು ಫಸ್ಟ್ ಆನ್ಲೈನಲ್ಲಿ ಮಾಡ್ಕೊಳ್ಬೇಕು. ವೆಬ್ಸೈಟ್ ಕೂಡ ಆನ್ಲೈನಲ್ಲಿ ಸಿಗುತ್ತೆ. ಆನ್ಲೈನ್ ವೆಬ್ಸೈಟಲ್ಲಿ ಮಾಡ್ಕೊಳ್ಬೇಕು. ಆ್ಯಂಡ್ ಅದಾದಮೇಲೆ 1 ರೂಮಲ್ಲಿ 3 ನಾವು ಸೆಲೆಕ್ಟ್ ಮಾಡಿದ್ದು. ಆ್ಯಕ್ಚುಲಿ 2 ರೂಮ್ಸ್ ತೊಗೊಂಡಿದ್ವಿ, ಬಟ್ ನಮ್ಮ ಅಮ್ಮ ಬರೋಕ್ಕಾಗಲಿಲ್ಲ, ಸೊ ಬಂದಿಲ್ಲ ಅವರು. 2 ರೂಮ್ಸ್ ತೊಗೊಂಡಿದ್ದು. 1 ರೂಮ್ ಎಕ್ಸ್ಟ್ರಾ ಇರಲಿ ಅಂತ ತೊಗೊಂಡಿದ್ವಿ. ಸೊ 800 rupeesನ ಪೇ ಮಾಡಿದ್ವಿ. ಆ್ಯಂಡ್ ಇವಾಗ ಚೆಕ್ಕಿನ್ ಆಗೋಕ್ಕಿಂತ ಮುಂಚೆ 800 rupees ಡೆಪಾಸಿಟ್ ಮಾಡಿಸ್ಕೊಳ್ತಾರೆ. ಅದಾದಮೇಲೆ ನಾವು ರಿಟರ್ನ್ ಚೆಕ್ಔಟ್ ಮಾಡಬೇಕಾದ್ರೆ ಟೈಮ್ಗೆ ಅದನ್ನು ನಮ್ಮ ಕೈಗೆ ರಿಟರ್ನ್ ಕೊಡ್ತಾರೆ. ಸೊ ಇವಾಗ ರೆಡಿ ಆಯಿತು, ಹೊರಡಬೇಕು. ಟೈಮು ಆಗಿದೆ. ನಾನು ಬ್ಯಾಂಗಲ್ ತೊಗೊಬರೋದೇ ಮರ್ತುಬಿಟ್ಟೆ. ಸೊ ಬನ್ನಿ ಹೋಗಿ ಸಿಗ್ತೀವಿ. ಕಾರ್ ಇಲ್ಲೇ ಪಾರ್ಕ್ ಮಾಡಿಬಿಟ್ಟಿದ್ದೀವಿ. ಅಲ್ಲಿದ್ದಾರೆ ಸೊ ಕ್ಯೂರಲ್ಲಿ ನಿಂತಿದ್ದೀವಿ. ಟಿಕೆಟ್ ತೊಗೊಂಡು ಮಾಡೋಣ ಇದ್ದಾರೆ. ಹಾಯ್ ಮಾಡಿಬಿಡು. ಇಲ್ಲಿ ಇವರು ಗುಂಡೆ ಮಾಡಿಸ್ಕೊಡ್ತಿದ್ದಾರೆ. ನಾವಿವಾಗ ಚಿನ್ನಕ್ಕೆ ರೆಡ್ಸಕ್ಕೆ ಅಂತ ಅಂದ್ಬಿಟ್ಟು ಕೂತಿದ್ದೀವಿ. ಎಷ್ಟೊಂದು ಜನ ಇದ್ದಾರೆ. ಇಲ್ಲಿ ಡ್ಯಾನ್ಸ್ ಮಾಡ್ತಾವನೆ ನಮ್ಮ ಪಾಪ. ಡ್ಯಾನ್ಸ್ ಮಾಡಿಬಿಡು, ಡ್ಯಾನ್ಸ್ ಮಾಡು, ಡ್ಯಾನ್ಸ್ ಮಾಡು ಮಾಡು. ಕೂತಿದ್ದೀವಿ ಇಲ್ಲಿ. ಹಂಗೆ ಮುದ್ದು ಎಲ್ಲೋದ್ರೂ ಕೆಳಗಡೆ ಬಿಟ್ಬಿಡ್ಬೇಕು ಇವನ್ನ ಆಟ ಆಡೋಕ್ಕೆ ಅಂತ. ಇವಾಗ 7 ಗಂಟೆಗೆ ಅದು ಸ್ಟಾರ್ಟ್ ಆಗೋದು. ಮಾಡ್ತಾ ಇದ್ವಿ. ಅದಾದಮೇಲೆ ಮಾಡಬೇಕು.
ಎಷ್ಟು ಜನ ಕ್ಯೂ ಇದ್ದಾರೆ, ಅಲ್ಲಿಂದ ಇದ್ದಾರೆ. ಫುಲ್ಲು ಸ್ಟೆಪ್ಪು 3-4 ಸ್ಟೆಪ್ಸ್ ಇದೆ. ಸೊ ನಾವು ಮಧ್ಯದಲ್ಲೇ ನುಗ್ಬಿಟ್ಟು ಹೋಗಿ ತಿನ್ಕೊಂಡು ಹೋಗ್ತಾ ಇದ್ದೀವಿ ವಾಪಸ್ಸು. ಹಂಗೆ ಏನಾದ್ರು ಹೋಗಿದ್ದಿದ್ರೆ 2 ಅವರ್ಸ್ ಮೇಲಾಗೋದು ತಿನ್ನೋಕ್ಕೆ. ನಾವು ಮಧ್ಯದಲ್ಲಿ ನುಗ್ಬಿಟ್ಟು ಆಗಿತ್ತು ಪ್ರಸಾದ, ಸಕ್ಕದಾಗಿತ್ತು ಪ್ರಸಾದ ತಿನ್ಬಿಟ್ಟು ಇವಾಗ ಹೋಯ್ತಾವೆ. ಏನಾರ ನಾವು ಹೋಗ್ಲಿಲ್ಲ ಅಂದಿದ್ರೆ ಇಲ್ಲಿ ಕ್ಯೂ ಇನ್ನೂ ಅದು 7 ಲೈನ್ ಏನೋ ಇದೆ, ಅಲ್ಲಿ ಅಷ್ಟು ದೂರ ನಿಂತ್ಕೋಬೇಕಾಗದು. ಮಧ್ಯದಲ್ಲಿ ನಗ್ಬಿಟ್ಟು ಚೆನ್ನಾಗಿ ತಿನ್ಕೊಂಡು ಬಂದ್ಬಿಟ್ಟು ಇವಾಗ ದರ್ಶನಕ್ಕೆ ಹೋಗ್ಬೇಕು. ಅಲ್ಲ ಅದೆಷ್ಟು ಜನ ಇದ್ದಾರೋ, ಇವರೆಲ್ಲ ಇಲ್ಲೇ ಇದ್ದಾರೆ. ಎಲ್ಲ ನನ್ನೇ ನೋಡ್ತಾವ್ರೆ ವ್ಲಾಗ್ ಮಾಡ್ತಾವಳೆ ಅಂತ. ಇವಾಗ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು. ಇದ್ರೊಳಗಡೆ ಯಾರನ್ನೂ ಬಿಡಲ್ಲ ಆಯಿತಾ. ಇನ್ಫ್ಲುಯೆನ್ಸ್ ಮೇಲೆ ಬಂದ್ಬಿಟ್ಟಿದ್ದೀವಿ. ನನ್ನ ಹೆಸರು ಹೇಳಿ ಅನನ್ಯ ಅಂತ ಬಿಡಿಸ್ಕೊಡ್ತೀನಿ ನಾನು. ನನಗೆ ಬಿಡಿಸ್ಕೊಟ್ರಲ್ಲ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಅವ್ರ ಹೆಸರನ್ನ ಹೇಳೋಕ್ಕಾಗಲ್ಲ, ಅವ್ರಿಗೆ ಇಲ್ಲಿಂದನೇ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಬಾಸ್. ಸೊ ಜಸ್ಟ್ ಇವಾಗ ದರ್ಶನ ಮುಗಿಸ್ಕೊಂಡು ಬಂದು ಡೈರೆಕ್ಟ್ ದೇವಸ್ಥಾನದ ಒಳಗಡೆನೇ ಬಿಟ್ಟರು. ಯಾರೋ ಒಬ್ಬರು ಹೇಳಿ ಬಿಡಿಸ್ಕೊಟ್ರು. ಅದಾದಮೇಲೆ ನಮ್ಮ ಪಾಪನ ಫುಲ್ಲು ಗರ್ಭಗುಡಿ ಒಳಗಡೆನೇ ಕರ್ಕೊಂಡೋಗಿ ಅವನಿಗೆ ತೀರ್ಥ ಹಾಕಿ ಮತ್ತು ಏನು ವಿಭೂತಿ ಹಾಕಿ ಕಳಿಸಿದ್ರು. ಫುಲ್ ಖುಷಿ ಆಯಿತು ನನಗೆ ನೋಡಿ. ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಏನಾದರೂ ತೊಗೊಳೋದಿದ್ರೆ ಶಾಪಿಂಗ್ ಮಾಡಿ ಆದಮೇಲೆ ಹೋಗಬೇಕು ರೂಮ್ಗೆ. ಫುಲ್ಲು ಒಂಥರ ನೆಮ್ಮದಿ ಆಯಿತು ಗೊತ್ತಾ. ಅಲ್ಲಿ ಊಟದಲ್ಲೂ ಅಷ್ಟೇ ಬೇಗ ಹೋಗಿದ್ದು ಬಂದ್ಬಿಟ್ವಿ. ಹಾಗೆ ದರ್ಶನದಲ್ಲೂ ಅಷ್ಟೇ ಬೇಗ ಹೋಗಿ ದರ್ಶನ ಮುಗಿಸ್ಕೊಂಡು ಬಂದು ಫುಲ್ ಖುಷಿ ಆಯಿತು. ಒಂಥರ ಅಷ್ಟು ರಿಸ್ಕ್ ಅಂತಲೇ ಅನಿಸಲಿಲ್ಲ, ಬೇಗ ಬೇಗ ಆಯಿತು ಎಲ್ಲ. ಸೊ ಇವಾಗ ಏನಾದರೂ ಶಾಪಿಂಗ್ ಮಾಡಿಕೊಂಡು ಅದಾದಮೇಲೆ ಹೋಗಬೇಕು ಅಷ್ಟೇ. ನಮ್ಮ ಪಾಪ ಅಲ್ಲಿ ಒಂದು ಹುಡುಗಿ ಜೊತೆ ಆಟಾಡ್ತಾ ಇದ್ದಾನೆ. ಅಯ್ಯೋ ಅಯ್ಯೋ ಅಯ್ಯೋ. ನೋಡಿ ಒಂದು ಹಾಲಲ್ಲಿ ಎಷ್ಟು ಜನ ಮಲ್ಕೊಂಡವ್ರೆ. ನಿಂದ ಹಿಡ್ದು ಫುಲ್ಲು ಜನಗಳು ಅಲ್ಲಲ್ಲಲ್ಲಲ್ಲಲ್ಲ. ಸೊ ಆ ಸೈಡ್ ಹೋದರೆ ಅಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ಸಿಗುತ್ತೆ. ನೋಡಿ ಎಲ್ಲ ಎಷ್ಟು ಜನ ಮಲ್ಕೊಂಡಿದ್ದಾರೆ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ನೆಕ್ಸ್ಟ್ ಡೇ ಮಾರ್ನಿಂಗು ಎದ್ದು ಫ್ರೆಶ್ ಅಪ್ ಆಗಿ ದೇವ್ರ ದರ್ಶನ ಎತ್ಕೊಂಡೇ ಇಲ್ಲ. ಎಲ್ಲಿ ಕಾರಲ್ಲಿದೆ ಅನ್ಸುತ್ತೆ ತಾನೇ ಕಾಯಿ, ಅಲ್ಲಿ ಮುಂದೆ ತಗೊಂಡು ನಡೀಲಿಲ್ಲ ಅಂದರೆ. ಸೊ ದೇವ್ರ ದರ್ಶನ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಪುನಃ ಹೋಗ್ತಾ ಇದ್ದೀವಿ. ಆಮೇಲೆ ನಮ್ಮ ಪಾಪಗೆ ಅದು ಹಾಕಿದ್ದೀನಿ ನೋಡಿ, ಮಹೇಶ್ವರದ್ದು ಹಾಕಬೇಕು ಅಂತ ಅಂದ್ಬಿಟ್ಟು ಹಾಕಿದ್ದೀನಿ ಅದನ್ನು. ಸೊ ಇವಾಗ ಹೋಗಿ ಮತ್ತೆ ಒಂದ್ಸಲಿ ದರ್ಶನ ಮಾಡಿ ಆದಮೇಲೆ ಬರಬೇಕು. ಆ್ಯಂಡ್ ನೆಕ್ಸ್ಟು ಏನು ಮಾಡ್ತೀವಿ ಹೇಳ್ತೀನಿ, ನೋಡ್ತಾ ಇತ್ತು ಅಷ್ಟೇ. ಸೊ ಜಸ್ಟ್ ನಾನು ದರ್ಶನ ಮುಗಿಸ್ಕೊಂಡು ಬಂದೆ. ನಿನ್ನೆ ಥರನೇ ಇವತ್ತು ಕೂಡ ಒಳಗಡೆನೇ ಕರ್ಕೊಂಡೋಗಿದ್ರು ಪಾಪನು ಕೂಡ. ಹಾಗೆ ನನ್ನ ಬೇಗ ಕೂಡ ಬಿಟ್ಟರು. ಅವರು ಇದರಲ್ಲಿ ಕ್ಯೂ ಅಲ್ಲಿ ಬರ್ತೀನಿ ಅಂತ ಅಂದರು. ಸೊ ನಾನು ಹೋಗಿರಲಿಲ್ಲ, ಈಚೆನೇ ನಿಂತಿದ್ದೆ. ಸೊ ಅವರ ಚಿನ್ನದ ತೇರಿರುತ್ತೆ ನೋಡಿ, ಅಲ್ಲೇ ನನ್ನ ಬಿಟ್ಟರು ಒಳಗಡೆನೆ. ಹಾಗೆ ಇವತ್ತು ಕೂಡ ಪಾಪನ ಗರ್ಭಗುಡಿ ಒಳಗಡೆನೆ ಕರ್ಕೊಂಡೋಗಿ ಅವನಿಗೆ ವಿಭೂತಿ ಹಚ್ಚಿ ಎಲ್ಲ ಮಾಡಿದ್ರು. ಇಲ್ಲಿದೆ ನೋಡಿ. ಸೊ ಫುಲ್ ಖುಷಿ ಆಯಿತು ಒಂಥರ ದೇವ್ರನ್ನ ಹತ್ರದಿಂದ ನೋಡೋದು.
ಯಾವುದೇ ದೇವಸ್ಥಾನದಲ್ಲಾದರೂ ಅಷ್ಟೇ ದೇವ್ರನ್ನ ಹತ್ರದಿಂದ ನೋಡಿದಾಗ ಆಗೋ ಮನಸ್ಸಿಗೆ ಖುಷಿ ನೆಮ್ಮದಿ ಇನ್ನು ಯಾವುದ್ರಲ್ಲೂ ಸಿಗಲ್ಲ ಅಂತ ಅನಿಸುತ್ತೆ. ಸೊ ನೋಡಿ ಖುಷಿ ಆಯಿತು. ಇವಾಗ ಪಾಪಗೆ ಫೋಟೋಸ್ ಎಲ್ಲ ತೊಗೋಬೇಕು. ನನಗೆ ಇಷ್ಟ ಇತ್ತು ಈ ಥರ ಮಾದೇಶ್ವರ ಬೆಟ್ಟಕ್ಕೆ ಹೋದರೆ ಬಟ್ಟೆ ಹಾಕಿ ಈ ಥರ ಮಣಿ ಎಲ್ಲ ಹಾಕಿ ಫೋಟೋಸ್ ತೆಗಿಬೇಕು ಅಂತ. ಇನ್ನು ಎಷ್ಟು ಜನ ಎತ್ಕೊಂಡು ಮುದ್ದಾಡಿದ್ರು ಅಂದರೆ ಯಪ್ಪ ಫುಲ್ ಖುಷಿ ಆಯಿತು ನನಗಂತೂ. ತುಂಬ ಜನ ಮುದ್ದಾಡಿದ್ರು, ಅವನ್ನ ಎತ್ಕೊಂಡು ಫೋಟೋಸ್ ವೀಡಿಯೋಸ್ ತೊಗೊಂಡ್ರು, ಹಾಗೆ ದೃಷ್ಟಿ ತೆಗೆದ್ರು, ಎಲ್ಲ ಕೂಡ ಮಾಡಿದ್ರು. ಫುಲ್ ಖುಷಿ ಆಯಿತು. ಇವನ್ನ ನೋಡಿ ತೋರಿಸ್ತೀನಿ ರೀ, ನೋಡಿ ಏನು ಮಾಡ್ತಿದ್ದಾನೆ ನೋಡಿ. ಮುದ್ದು ಹತ್ತುತ್ತಾ ಇದೆಯಾ ಮೇಲ್ಗಡೆ? ಅದ್ರ ಇದಾಗುತ್ತೆ ಮಗನೇ, ಬೇಡ ಇಲ್ಲಿ ಬೈಲಿ. ಓಯ್ ಮುದ್ದು ಮಾದಪ್ಪನ ನೀನು, ಬಂಗಾರಿ ಚಿಕ್ಕು ಮಾದಪ್ಪ ಕಣಪ್ಪ, ಇದು ಚಿಕ್ಕು ಮಾದಪ್ಪ. ಅಲ್ಲಿ ಹೋಗ್ತಾ ಇದ್ದಾನೆ ನಮ್ಮ ಪಾಪ ಎಲ್ಲರ ಹತ್ರನೂ. ಇಲ್ಲಿ ಬಾ, ಇಲ್ಲಿ ಮುದ್ದು, ಇಲ್ಲಿ ನೋಡು ಬಾ, ಎತ್ಕೊಂಡು ಹೋಗ್ತಾರೆ. ಪಾಪು ಪುಟ್ಟ ಬಾರೋ, ನಿನ್ನೆ ನೋಡ್ತಿದ್ದಾನೆ ನಮ್ಮ ಪಾಪು. ಇಲ್ಲಿ ಐ ಮಾದಪ್ಪ, ಮುಜೆ ಮಾದಪ್ಪ, ಮುಜೆ ಮಾದಪ್ಪ, ಉದ್ನಿ ಮಾದಪ್ಪ, ಮಾದಪ್ಪ ಮಾದಪ್ಪನ ನೀನು ಇಲ್ಲಿ ನೋಡು. ಹಣೆಗಿಕ್ಬೇಕು. ಎಷ್ಟು ಜನ ನೋಡ್ತಾ ಇದ್ದಾರೆ. ಇಲ್ಲಿ 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 ಬಾ 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 ಬಾ. ಸ್ಟ್ರೈಟಾಗಿ ಮಾಡೋಣ ವಿಡಿಯೋ. ವಿಡಿಯೋ ಮಾಡ್ಕೊಳ್ತಾವ, ಎಲ್ಲರೂ ನೋಡ್ತಾರ ಅನ್ನ. ಅಲ್ಲಿ ಅವನ್ನ ನೋಡಕ್ಕೆ ಇವನೇ ಎಲ್ಲಿಟ್ಟಿಲ್ಲ. ಸೊ ಜಸ್ಟ್ ಇವಾಗ ಇದನ್ನ ಮುಗಿಸ್ಕೊಂಡು, ದರ್ಶನ ಮುಗಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇವಾಗ ಚೆಕ್ಔಟ್ ಆಗ್ತಾ ಇದ್ವಿ. ರೂಮ್ ಕೀನೂ ಇದೆ, ವಾಪಸ್ ಕೊಟ್ಬಿಟ್ಟು ಮತ್ತು ನಾವು ಡೆಪಾಸಿಟ್ ಮಾಡಿದ್ದಂಥ 800 ರುಪೀಸ್ನ ಇಸ್ಕೊಂಡು ಹೋಗ್ಬೇಕು ಅಷ್ಟೇ. ಇವಾಗ ಹೋಗಬೇಕು. ದರ್ಶನ ಎಲ್ಲ ಸಕ್ಕತ್ತಾಗಾಯಿತು. ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಹತ್ರದಿಂದ ಎಲ್ಲ ಇಷ್ಟು ಬೇಗ ಆಗುತ್ತೆ ಅಂತ. ಅಷ್ಟು ಬೇಗ ಆಯಿತು. ಇವಾಗ ವಾಪಸ್ ರಿಟರ್ನ್ ಹೋಗ್ತಾ ಇದ್ದೀವಿ. ಇವತ್ತು ಮಂಡೇ, ಸೊ ಹೋಗೋಣ ಬನ್ನಿ. ನಾವು ಮಾದೇಶ್ವರ ಬೆಟ್ಟಕ್ಕೆ ಸೇಫಾಗಿ ಹೋಗಿ ಸೇಫಾಗಿ ಬಂದು ಸೇರಿದ್ವಿ. ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊಟ ಮಾಡಿ ಆದಮೇಲೆ ನಮ್ಮ ಪಾಪುಗೆ ಕೂಡ ಸರಿಯೆಲ್ಲ ತಿನ್ನಿಸಿರಲಿಲ್ಲ. ಸೊ ತಿನ್ನಿಸಿ ಆದಮೇಲೆ ಪ್ರಮೋದವರು ಕೂಡ ಹೊರಟರು. ಅದಾದಮೇಲೆ ಪಾಪುನ ಮಲಗಿಸಿದೆ. ಆ್ಯಂಡ್ ನಮ್ಮ ಪಾಪುಗೆ ಫುಲ್ಲು ದೃಷ್ಟಿ ಮಾಡಿಬಿಟ್ಟಿದ್ದಾರೆ. ಸೊ ದೃಷ್ಟಿ ತೆಗಿಸ್ಬೇಕು ಇವಾಗ. ಅದಾದಮೇಲೆ ತಿನ್ಕೊಂಡು ಮಲ್ಕೋಬೇಕು. ಇದಾಗಿತ್ತು ಈ ಒಂದು ಮಾದೇಶ್ವರ ಬೆಟ್ಟದ ವ್ಲಾಗು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಸಿಗುವ ಮತ್ತೆ.